ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಇವತ್ತು ನಾನು ನಿಮಗೆ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದು ತಜ್ಞ ವೈದ್ಯರು, ಆಯುರ್ವೇದಿಕ್ ವೈದ್ಯರ ಸಲಹೆ ಮೇರೆಗೆ ನಾನಿವತ್ತೊಂದು ನಿಮಗೆ ಕಷಾಯವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆ ಅಂಗಳದಲ್ಲೂ ಇರ್ತದೆ, ಹೊಲ ಗದ್ದೆಯಲ್ಲಿ ಇರ್ತದೆ. ಕಾಲಿಗೆ ಚುಚ್ಚುತ್ತಾ ನಾಚಿಕೊಳ್ತಾ ಇರುವಂಥ ಒಂದು ಗಿಡದ್ದು ಕಷಾಯ. ಇದು ತುಂಬ ಉಪಯುಕ್ತವಾದಂಥ ಕಷಾಯ. ದಯವಿಟ್ಟು ಎಲ್ಲರೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಲಾಸ್ಟ್ ತನಕ. ತುಂಬ ಯೂಸ್ಫುಲ್ ಆಗಿರೋಂಥ ವಿಡಿಯೋ. ನಾನು ಯೂಸ್ ಮಾಡಿ ನನಗೆ ಬೆನಿಫಿಟ್ ಬಂದ ಮೇಲೆ ನಿಮ್ಗೆ ನಾನು ಹೇಳ್ತಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೊಂಬಳೆ ಸಿರಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಈ ಕಷಾಯವನ್ನು ಮಾಡಿ, ಆಯಿತಾ ಸ್ನೇಹಿತರೆ? ಕೃಷಿ ಭೂಮಿಯಲ್ಲಿ ಬೆಳೀತದೆ ಇದು ಹೆಚ್ಚಾಗಿ. ರೈತರು ಇದನ್ನು ಕಿತ್ತು ಎಸೆದು ಬಿಸಾಡ್ತಾರೆ. ಆ ಥರ ಮಾಡಬೇಡಿ. ಇದನ್ನು ಆಯುರ್ವೇದಿಕ್ ತಜ್ಞರ ಕೈಗೆ ಸಿಕ್ಕರೆ ಬಿಡೋದಿಲ್ಲ. ಬಳ್ಳಿ, ಎಲೆ, ಹೂವು ಎಲ್ಲದನ್ನು ಔಷಧಿಯ ಸಸ್ಯ ಆಗಿರೋದ್ರಿಂದ ಔಷಧಿಯ ಆಗರವೇ ಇದೆ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ. ನಾಚಿಕೆ ಮುಳ್ಳು ಅಂತಾರೆ, ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರೆ. ಅಂಥ ಮುಳ್ಳು ಇದು ಸಾಮಾನ್ಯ ಎಲ್ಲರ ಮನೆಯಲ್ಲೂ ಅಂಗಳದಲ್ಲಿ ಇರ್ತದೆ. ತೋಟದಲ್ಲಿ, ಗದ್ದೆಯಲ್ಲಿ ಎಲ್ಲ ಕಡೆಯೂ ಸಾಧಾರಣವಾಗಿ ಬೆಳ್ತೇವೆ. ರೈತರು ಇದನ್ನು ಕಿತ್ತು ಬಿಸಾಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಮನೆಯ ಯೂಸಿಗೆ ಖಂಡಿತ ಆಗಿಯೇ ಆಗ್ತದೆ. ಇದನ್ನು ಬಳಸುವುದು ಹೇಗಂದರೆ, 1 ಚಮಚ ಆಗೋಷ್ಟು ಕಲ್ಲುಪ್ಪನ್ನು ತಗೊಳ್ಬೇಕು. ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಇಡೀ ಗಿಡವನ್ನು ಒಂದು 3 ನೀರಿನಲ್ಲಾದರೂ ವಾಶ್ ಮಾಡಿಕೊಂಡು 2 ಗ್ಲಾಸ್ ಕುದಿಯುವ ನೀರಿಗೆ 1 ಸ್ಪೂನು ಕಲ್ಲುಪ್ಪು ಹಾಕಿ, ಹಾಗೂ ಇಡೀ ಗಿಡವನ್ನು ಒಂದು ಅರ್ಧ ಗಿಡ ಸಾಕು, ಬೇರು ಸಮೇತ ಗಿಡನ ಹಾಕಿ ಪೂರ್ತಿ ಜಜ್ಜಿ ಹಾಕಿ ಚೆನ್ನಾಗಿ ಕುದಿ ಬರಿಸಿ. 2 ಲೋಟ ನೀರು 1 ಲೋಟಕ್ಕೆ ಆಗಬೇಕು, ಅಷ್ಟು ಚೆನ್ನಾಗಿ ಕುದಿ ಬರಿಸಿ. ನೀವು ಇದನ್ನು ದಿನ 4 ಬಾರಿ ಬಾಯಿ ಮುಕ್ಕಳಿಸ್ಬೇಕು. ಈ ರೀತಿ 1 ವಾರ ನೀವು ಚೆನ್ನಾಗಿ ಬಾಯಿ ಮುಕ್ಕಳಿಸಿದರೆ ಹಲ್ಲು ನೋವೆಲ್ಲ ಸಂಪೂರ್ಣ ಗುಣವಾಗಿ ಹಲ್ಲು ಗಟ್ಟಿಯಾಗ್ತದೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಹಲ್ಲು ನೋವಿರೋರೇ ಮಾಡಬೇಕಂತಿಲ್ಲ, ಉಳಿದವರು ಮಾಡಿದರೂ ಸಹ ಹಲ್ಲು ತುಂಬ ಗಟ್ಟಿಯಾಗ್ತದೆ. ಇದನ್ನು 1 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾಡಿದರೆ ನಿಮ್ಮ ಹಲ್ಲು ನೋವು ಖಂಡಿತ ಮಾಯವಾಗ್ತದೆ. ಬೇಕಾದರೆ ಇದನ್ನು ನಾನು ಬರೆದು ಕೊಡ್ತೇನೆ. ಅಷ್ಟು ಒಳ್ಳೆ ಪವರ್ಫುಲ್ ಆಗಿರುವಂಥ ಮದ್ದಿದು. ಇನ್ನೊಂದು ಮದ್ದನ್ನು ಹೇಳ್ತಾ ಇದ್ದೇನೆ. ಇದಕ್ಕೆ ನಾವು ಬೆಲ್ಲನ ಯೂಸ್ ಮಾಡಿದ್ದೇನೆ, ಕಾಳು ಮೆಣಸನ್ನು ಯೂಸ್ ಮಾಡಿದ್ದೇನೆ, ಹಾಗೂ ಜೀರಿಗೆಯನ್ನು ಯೂಸ್ ಮಾಡಿದ್ದೇನೆ. ಜೊತೆಗೆ ನಾನಿದನ್ನು ನಾಚಿಕೆ ಮುಳ್ಳಿನ ಗಿಡನ ಸಹ ಬಳಸಿದ್ದೇನೆ. ಅದು ಹೇಗೆ ಮಾಡೋದು, ಎಷ್ಟೆಷ್ಟು ಪ್ರಮಾಣ ಅಂತ ನಾನಿವಾಗ ಹೇಳ್ತಾ ಇದ್ದೇನೆ. ಮಹಿಳೆಯರಿಗೆ ಕಾಡುವಂಥ ಮುಟ್ಟಿನ ದಿನದಲ್ಲಿ ಅಥವಾ ಅತಿಯಾದ ರಕ್ತಸ್ರಾವ, ಸೊಂಟ ನೋವು, ಅನಿಯಮಿತವಾಗಿ ಬಿಳಿ ಮುಟ್ಟು ಹೋಗ್ತಾ ಇರ್ತದೆ, ಅತಿಯಾದ ಹೊಟ್ಟೆ ನೋವು, ಋತುಚಕ್ರದಲ್ಲಿ ಆಗುವಂಥ ಎಲ್ಲ ಸಮಸ್ಯೆಗೆ ಈ ನಾಚಿಕೆ ಮುಳ್ಳು ಇಡಿಯಾಗಿ ಬೇರು ಸಮೇತ ಔಷಧಿ ಗುಣನ ಹೊಂದಿದೆ. 1 ಹಿಡಿ ಬೇರು ಸಮೇತ ನಾಚಿಕೆ ಮುಳ್ಳನ್ನು ತಗೊಳ್ಳಿ. ಬೆಲ್ಲ ಸ್ವಲ್ಪ, 10 ಕರಿಮೆಣಸಿನ ಕಾಳು, 1 ಚಮಚ ಜೀರಿಗೆ, ಎಲ್ಲವನ್ನು ಚೆನ್ನಾಗಿ ರುಬ್ಬಿ 2.5 ಲೋಟ ನೀರನ್ನು ಕುದಿಯಲು ಇಡಿ. ಅದಕ್ಕೆ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ 2.5 ಲೋಟ ನೀರು 1 ಲೋಟಕ್ಕೆ ಬಂದ ಮೇಲೆ ಆ ಕಷಾಯವನ್ನು 1 ಲೋಟದಷ್ಟು ಬೆಳಗ್ಗೆ ಹಾಗೂ ಸಂಜೆ ಕುಡಿಯಿರಿ. ಹೀಗೆ ಚೆನ್ನಾಗಿ ಕುದಿ ಬರಬೇಕು. 15 ದಿನ ನೀವು ಈ ರೀತಿ ಮಾಡಿ, ಎಲ್ಲ ಸಮಸ್ಯೆಗಳು ಮಂಗಮಾಯವಾಗಿ ಹೋಗ್ತದೆ. ಸ್ನೇಹಿತರೆ, ಇದು ಮಹಿಳೆಯರಿಗೆ ಕಾಡುವಂತಹ ಬಿಳಿ ಮುಟ್ಟಿನ ಸಮಸ್ಯೆಗೆ ತುಂಬ ಸೂಕ್ತವಾಗಿರುವಂತಹ ಔಷಧಿಯಾಗಿದೆ. ಇದನ್ನು ನೀವು ಚೆನ್ನಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಹೆಣ್ಣು ಮಕ್ಕಳ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗೆ ಇನ್ನೊಂದು ಔಷಧಿ, ಇದು ತುಂಬ ಯೂಸ್ ಆಗಿರುವಂಥ ಔಷಧಿ. ಸಾಮಾನ್ಯವಾಗಿ ಮಹಿಳೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಕಿಡ್ನಿಯಲ್ಲಿ ಸ್ಟೋನ್ ಇದ್ದೇ ಇರ್ತದೆ. ಅದಕ್ಕೆ ನಾವು ಒಂದೇ ಒಂದು ಪರಿಹಾರ ಈ ಗಿಡದಿಂದ ಮಾಡ್ಕೋಬೋದು. ಏನಂದರೆ ಬೇರು ಸಮೇತ
ಈ ನಾಚಿಕೆ ಮುಳ್ಳಿನ ಗಿಡವನ್ನು ಬಳಸಬೇಕು. ಇದು ಎಷ್ಟೇ ದೊಡ್ಡ ಕಲ್ಲಿದ್ದರೂ ಸಹ ನಿಮ್ಮ ಕಿಡ್ನಿಯಲ್ಲಿ ಅದು ದೊಡ್ಡ ಕಲ್ಲು ಪುಡಿ ಪುಡಿಯಾಗಿ ಹೋಗ್ತದೆ, ಸಣ್ಣ ಕಲ್ಲು ನಿಮ್ಮ ಮೂತ್ರದಲ್ಲೇ ಹೊರಗೆ ಹೋಗ್ತದೆ. ಅಷ್ಟು ರಾಮಬಾಣವಾಗಿರುವಂಥ ಈ ಕಷಾಯ. ಇಡೀ ನಾಚಿಕೆ ಮುಳ್ಳನ್ನು ನೀವು ತಗೊಳ್ಳಿ. ಇಡೀ ನಾಚಿಕೆ ಮುಳ್ಳನ್ನು ತಗೊಂಡು ಚೆನ್ನಾಗಿ ತೊಳೆದು ನೀವು 4 ಲೋಟ ನೀರು ಕುದಿ ಬರಲಿಕ್ಕೆ ಇಡಿ. ಹಾಗೆ ಈ ಗಿಡನ ಚೆನ್ನಾಗಿ ತೊಳೆದು ಜಜ್ಜಿ ಅದಕ್ಕೆ ಅರ್ಧ ಕುದಿ ಬಂದ ಮೇಲೆ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಬಳಸಿ. ಬೆಲ್ಲ ಏನು ಹಾಕಲಿಕ್ಕಿಲ್ಲ, ಖಾಲಿ ಗಿಡ ಮತ್ತು ಅರ್ಧ ಚಮಚ ಜೀರಿಗೆಯನ್ನು ಬಳಸಿದರೆ ಸಾಕು. ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬಂದ ನಂತರ 2 ಲೋಟ ನೀರು ಆಗಬೇಕು. ಅದು ಚೆನ್ನಾಗಿ ಕುದಿ ಬಂದ ಮೇಲೆ 2 ಲೋಟ ನೀರಿಗೆ ಬಂದ ಮೇಲೆ ಅದನ್ನು ನಾವು ಚೆನ್ನಾಗಿ ಸೋಸಿ ಬೆಳಿಗ್ಗೆ ಮತ್ತು ಸಂಜೆ 1 ಲೋಟ ಕುಡಿತಾ ಬನ್ನಿ. ನೀವು ದಿನಾ ಕುಡಿಬೇಕಂತೇನಿಲ್ಲ. ಕೆಲವರು ತುಂಬ ಸ್ಟೋನ್ ಇದ್ದರು ದಿನಾ ಕುಡಿತಾ ಬನ್ನಿ. ಮಾರನೇ ದಿನ ಬೆಳಿಗ್ಗೆ ಮತ್ತು ಸಂಜೆನೂ ಕುಡೀರಿ. ಹೀಗೆ ನೀವು 1 ತಿಂಗಳು ಮಾಡಿ ನಂತರ ಸ್ಕ್ಯಾನಿಂಗ್ ಮಾಡಿ ನೋಡಿ. ನಿಮ್ಮ ಮೂತ್ರಕೋಶದ ಕಲ್ಲು ಸಂಪೂರ್ಣವಾಗಿ ವಾಸಿಯಾಗಿರುತ್ತೆ. ದೊಡ್ಡ ಕಲ್ಲು ಪುಡಿಯಾಗಿರುತ್ತೆ, ಸಣ್ಣ ಕಲ್ಲು ಸಂಪೂರ್ಣ ವಾಸಿಯಾಗಿರ್ತದೆ, ಮೂತ್ರದ ಕೋಶದಿಂದ ಹೋಗಿರ್ತದೆ. ಕೆಲವರಿಗೆ ಮೂತ್ರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಮೂತ್ರ ಕಟ್ಟಿರುತ್ತೆ. ಆ ಮೂತ್ರ ಕಟ್ಟಿದವರಿಗೂ ಸಹ ಇದೇ ರೀತಿ ಕಷಾಯ ಮಾಡಿ 1 ಲೋಟ ಕಷಾಯ ಕುಡಿದು 2 ಗಂಟೆ ಒಳಗೇ ಕಟ್ಟಿದ ಮೂತ್ರ ಎಲ್ಲ ಸರಿಯಾಗಿ ಪಾಸ್ ಆಗ್ತದೆ. ಇದೇ ಕಷಾಯ ಮೂಲವ್ಯಾಧಿಯವರಿಗೂ ತುಂಬ ಉಪಯುಕ್ತವಾಗಿರುತ್ತೆ. ಜೀರಿಗೆ ಸೇರಿಸಿ ಕಷಾಯ ಮಾಡಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಕಷಾಯವನ್ನು ನೀವು 45 ದಿನ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದರೆ ಮೂಲವ್ಯಾಧಿಯ ಸಮಸ್ಯೆ ಸಂಪೂರ್ಣ ವಾಸಿಯಾಗ್ತದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಆದರೆ ಇದು ತುಂಬ ಶೀತ ಆಗುವವರಿಗೆ ಹಾಗೂ ತುಂಬ ಉಷ್ಣ ಇರುವವರಿಗೆ ಮತ್ತು ಬೇರೆ ಬೇರೆ ಕಾಯಿಲೆ ಸಮಸ್ಯೆ ಇರುವವರು ಇದನ್ನು ಬಳಸುವಾಗ ಡಾಕ್ಟರನ್ನು ಸಲಹೆ ಪಡೆಯಿರಿ. ಡಾಕ್ಟರ ಮೇರೆಗೆ ನೀವು ಔಷಧಿ ತಗೊಳ್ಳಿ. ಇನ್ನೂ ಹೆಚ್ಚು ನಿಮಗೆ ಮಾಹಿತಿ ಬೇಕಾ ಕಮೆಂಟ್ ಹಾಕಿ, ನಾನು ಸಲಹೆ ನೀಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.